ಏನು ಸರ್ಜರಿ ಆಗಿದ್ದರೂ ಕೂಡ ಮುಂದೆ ಅದು ಒಂದು ಸರಿ ಆಗುತ್ತೆ ಅಂತಕ್ಕಂಥದ್ದನ್ನು ಹೋಪ್ಸ್ ನಾವು ಹೇಳಲಿಕ್ಕಾಗಲ್ಲ ಅನ್ನೋ ಮಟ್ಟಕ್ಕೆ ಹೇಳಿದಾಗ ನನಗೆ ತುಂಬ ಆಘಾತ ಅನ್ನಿಸ್ತು. ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಇವತ್ತು ನಿಮಗೆಲ್ಲರಿಗೂ ತಿಳಿದಿರುವಂತೆ ನಮ್ಮ ಆಸ್ಪತ್ರೆಯಲ್ಲಿ ನಾವು ಸ್ಪೈನ್ ಕೇರನ್ನು ಅತ್ಯುತ್ತಮವಾಗಿ ಹ್ಯಾಂಡಲ್ ಮಾಡ್ತಾ ಇದ್ದೇವೆ. ಸ್ಪೈನ್ ಡಿಸ್ಕ್ ಬಲ್ಜ್ ಇರ್ಬೋದು, ಪ್ರೊಟ್ರೂಷನ್ ಇರ್ಬೋದು, ಎಕ್ಸ್ಟ್ರೂಷನ್ ಇರ್ಬೋದು, ಕೆಲವೊಂದು ಇನ್ನಿಂದ ಮುಂದುವರೆದ ಭಾಗವಾಗಿ ಸಿಕ್ವೆಸ್ಟ್ರೇಷನ್ ಅಂತ ಕರೀತಾರೆ, ಅಲ್ಲಿ ನಾವು ಚಿಕಿತ್ಸೆ ಮಾಡಿಲ್ಲ. ಆದರೆ ಬಲ್ಜ್, ಪ್ರೊಟ್ರೂಷನ್, ಎಕ್ಸ್ಟ್ರೂಷನ್ ಇರುವಂಥ ಹಂತದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನು ನಾನು ಕೊಟ್ಟಿದ್ದೇವೆ, ನಮ್ಮ ಆಸ್ಪತ್ರೆಯಿಂದ ನೀಡ್ತಾ ಬಂದಿದ್ದೇವೆ. ಇವತ್ತು ಕೂಡ ಸುಮಾರು 72 ವರ್ಷಕ್ಕಿಂತ ಜಾಸ್ತಿ 72 ವರ್ಷ ಆಗ್ತಾ ಬಂತು. ಇವರು ನಮ್ಮ ಇಲ್ಲೇ ದೂರದ ಹೊನ್ನಾಳಿ ಮಠದಲ್ಲಿ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾರೆ, ಹೆಡ್ ಮಿನಿಸ್ಟರ್ ಆಗಿ ವೃತ್ತಿಯನ್ನು ಸೇವೆ ಸಲ್ಲಿಸಿದ್ದಾರೆ. ಸೊ ಅವರಿಗೆ ಏನೇನಾಗಿತ್ತು, ಹೇಗಿದ್ರು ಅನ್ನೋದನ್ನು ನೇರವಾಗಿ ಅವರನ್ನೇ ಕೇಳೋಣ. ನಾನು ಹೇಳೋಕ್ಕಿಂತ ಅವ್ರು ಹೇಳಿದರೆ ಚೆನ್ನಾಗಿರುತ್ತೆ. ಸ್ವಾಮೀಜಿ ಹೇಳ್ರಿ, ನಿಮ್ಗೆ ಏನೇನು ಆಗಿತ್ತು, ಏನು ಸಮಸ್ಯೆ ಇತ್ತು, ಮತ್ತು ಎಲ್ಲೆಲ್ಲಿ ಹೋಗಿದ್ರಿ, ಎಲ್ಲ ವಿವರಣೆಯನ್ನು ನೀಡಬೇಕು ಅಂತ ಕೇಳ್ತೀನಿ. ನಮಸ್ಕಾರ ಆತ್ಮೀಯರೇ, ನಾನು ಒಬ್ಬ ನಿವೃತ್ತ ಮುಖ್ಯ ಶಿಕ್ಷಕ. ಶಿಕ್ಷಣ ವೃತ್ತಿಯಲ್ಲಿ ಸೇವೆಯನ್ನು ಮಾಡ್ತಾ ಈಗ ನಾನು ನಿವೃತ್ತಿಯ ನಂತರ ಹೊನ್ನಾಳಿ ಹಿರೇಕಲ್ಮಠದ ವ್ಯವಸ್ಥಾಪಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ವೃತ್ತಿ ಸಂದರ್ಭದಲ್ಲಿ ಆರೋಗ್ಯದಲ್ಲಿ ಯಾವುದೇ ರೀತಿಯ ನ್ಯೂನತೆಗಳು ಕಂಡು ಬರದೇ ಇದ್ದರೂ ಕೂಡ ನಿವೃತ್ತಿಯ ನಂತರ ಒತ್ತಡದ ಕೆಲಸ ಕಾರ್ಯಗಳಿಂದಾಗಿ ದೈಹಿಕವಾಗಿ ಸ್ವಲ್ಪಷ್ಟು ಕುಗ್ಗತಕ್ಕಂಥ ಪ್ರಸಂಗ ಕಂಡು ಬಂತು. ನನಗೆ ಕಂಡು ಬಂದಂಥ ನೋವು ಅಂತ ಏನಂತ ಹೇಳಿದರೆ, ಸ್ಪೈನಲ್ ಕಾರ್ಡ್ ಅಂತ ಹೇಳಿ ನಾವೇನು ಬೆನ್ನು ಹುರಿ ಅಥವಾ ಬೆನ್ನು ಮೂಳೆ ಇಲ್ಲಿ ಕಂಡು ಬರ್ತಕ್ಕಂಥ ನೋವು, ಅದು ವಿಪರೀತವಾದಂಥ ನೋವು ಅಂತ ಹೇಳಿ ಕಾಣಿಸ್ಬಂತು ನನಗೆ. ಇದ್ದಕ್ಕಿದ್ದ ಹಾಗೆ ಈಗಲೂ ಕೂಡ ಏಪ್ರಿಲ್ ತಿಂಗಳಿದೆ, ಮೇ ತಿಂಗಳಿದೆ. ಕಳೆದ ಏಪ್ರಿಲ್ ತಿಂಗಳಲ್ಲಿ ಅಂದರೆ ಈಗ 1 ವರ್ಷದ ಹಿಂದೆ ಯಾವುದೋ ಸಂದರ್ಭದಲ್ಲಿ ಬೈಕ್ನಲ್ಲಿ ಹೋಗ್ತಾ ಇರಬೇಕಾದ್ರೆ ಬೈಕ್ನ ಒಂದು ದಡುಕಿನಿಂದಾಗಿ ಎಡಗಡೆ ಭಾಗದಲ್ಲಿ ನನಗೆ ಸ್ಪೈನಲ್ ಕಾರ್ಡ್ ನೋವು ಕಂಡು ಬಂತು. ಆ ನೋವು ಅತ್ಯಂತ ಸಿವಿಯರ್ ಆಗಿರ್ತಕ್ಕಂಥದ್ದನ್ನು ನಾನು ಅನುಭವಿಸಿದ ಸಂದರ್ಭದಲ್ಲಿ ಓಡಾಡಲಿಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಕಾಲು ಜೋಮ್ ಹಿಡಿದಾಗಿ ಅದು ಕೂಡ ತುಂಬ ನೋವಾಗ್ತಾಯಿತ್ತು. ನನಗೆ ಈ ಜೀವನವೇ ಬೇಡ ಅನ್ನೋಷ್ಟು ಮಟ್ಟಿಗೆ ನನಗೆ ನೋವಿನ ಅನುಭವ ಕಂಡು ಬಂತು. ಅಂಥ ಸಂದರ್ಭದಲ್ಲಿ ಅನೇಕರ ಸಲಹೆ ಮೇರೆಗೆ, ಸ್ನೇಹಿತರ ಸಲಹೆ ಮೇರೆಗೆ ಅನೇಕ ಕಡೆಗೆ ನಾನು ಹೋಗಿ ಚಿಕಿತ್ಸೆಗಾಗಿ ಪರಿಶೀಲನೆ ಮಾಡಿಸ್ಕೊಳ್ಬೇಕಾಯ್ತು, ಪರೀಕ್ಷೆ ಮಾಡ್ಕೊಳ್ಳೋಂಥ ಪ್ರಸಂಗ ಬಂತು. ಹುಬ್ಬಳ್ಳಿ ಹಾಸ್ಪಿಟ್ಲಲ್ಲೇ ಆಯಿತು. ಶಿವಮೊಗ್ಗದ ಒಳ್ಳೆ ನುರಿತ ತಜ್ಞರ ಹತ್ರನೂ ನಾನು ಪರೀಕ್ಷೆ ಮಾಡಿಸ್ಕೊಳ್ಳೋಂಥ ಪ್ರಸಂಗ ಬಂತು. ಆಮೇಲೆ ಮಂಗಳೂರಿನ ಏಜ್ ಹಾಸ್ಪಿಟ್ಲಲ್ಲೂ ಕೂಡ ಪರೀಕ್ಷೆ ಮಾಡಿಸಿ ಅಲ್ಲಿ MRI ಸ್ಕ್ಯಾನ್ ಮಾಡೋವಂಥ ಪ್ರಸಂಗ ಮಾಡಿಸ್ಕೊಂಡಂಥ ಸಂದರ್ಭ ಕಂಡು ಬಂದಾಗ ಡಿಸ್ಕ್ ಪ್ರಾಬ್ಲಮ್ ಇದೆ, ಅದು ಆಪ್ರೇಷನ್ ಆಗಬೇಕು ಅಥವಾ ಸರ್ಜರಿ ಆಗಬೇಕು ಅನ್ನೋ ಮಾಹಿತಿಯನ್ನು ವೈದ್ಯರು ಕೊಟ್ಟಂಥ ಸಂದರ್ಭದಲ್ಲಿ ನನಗೆ ಅತ್ಯಂತ ತೀವ್ರವಾಗಿರ್ತಕ್ಕಂಥ ಆಘಾತ ಕಂಡು ಬಂತು ನನ್ನ ಮನಸ್ಸಿಗೆ. ಜೊತೆಗೆ ವೈದ್ಯರು ಹೇಳಿದ ಮಾತೇನು ಅಂತಂದು ಹೇಳಿದರೆ, ಒಂದು ಪಕ್ಷ ನಿಮಗೆ ಆಪ್ರೇಷನ್ ಆಗಿದ್ದರೂ ಕೂಡ ಅಥವಾ ಅದೆಲ್ಲ ಕಂಡು ಬಂದಮೇಲೆ ನಾನು ಕೂಡ ನಮ್ಮ ತಂದೆಯವರು ಕೂಡ ಆಯುರ್ವೇದ ವೈದ್ಯರಾಗಿದ್ದರಿಂದ, ನನ್ನ ಭಾವನವರು ಕೂಡ ಆಯುರ್ವೇದ ವೈದ್ಯರಾಗಿರೋದರಿಂದ ಅವರ ಸಲಹೆ ಮೇರೆಗೆ ಡಾಕ್ಟರ್ ನಾಗರಾಜರವರು ಅತ್ರೇಯ ಆಯುರ್ವೇದಾಲಯಕ್ಕೆ ನಾವು ಬಂದಂಥ ಸಂದರ್ಭದಲ್ಲಿ ಅವರು ನೀಡಿದ ಮೊದಲ ಸಜೆಷನ್ ಅಥವಾ ಒಂದು ಸೂಚನೆ ಏನಂತ ಹೇಳಿದ್ರೆ, ನಿಮಗೆ ಯಾವ ಥರದ ಆಪರೇಷನ್ನ ಅವಶ್ಯಕತೆ ಇಲ್ಲ, ನಾವು ಕೇವಲ ಒಂದು 10-15 ದಿನಗಳಲ್ಲಿ ನಿಮ್ಮನ್ನು ಗುಣಮುಖರನ್ನಾಗಿ ಮಾಡ್ತೀವಿ ಅಂತ ಹೇಳಿ ನನಗೆ ಪ್ರಾರಂಭ ಮಾಡಿದರು. ಒಮ್ಮನ ವಿರೇಚನ ಏನು ಅವ್ರಿಗೇನು ಈ ಆಯುರ್ವೇದ ಪದ್ಧತಿಯಲ್ಲಿ ಏನು ಪಂಚಕರ್ಮ ಪದ್ಧತಿಯಲ್ಲಿ ಏನು ವ್ಯವಸ್ಥೆಗಳಿದಾವೋ ಅವೆಲ್ಲವುಗಳನ್ನು ನನ್ನ ದೇಹಕ್ಕೆ ಪ್ರಯೋಗ ಮಾಡ್ತಾ ಬಂದಂಥ ಸಂದರ್ಭದಲ್ಲಿ ಕೊನೆ ಕಾಲದಲ್ಲಿ ಸ್ವಲ್ಪ ಓಡಾಡ್ತಕ್ಕಂಥ ಒಂದು ಪರಿಸ್ಥಿತಿನೂ ನಾನು ಕಂಡುಕೊಂಡೆ. ಉತ್ತಮವಾಗಿರ್ತಕ್ಕಂಥ ಒಂದು ನನ್ನ ಅನುಭವ ಏನು ಅಂತ ಹೇಳಿದರೆ, ಯಾವ ವೈದ್ಯರು ನಿಮಗೆ ಗುಣಮುಖ ಆಗೋಲ್ಲ, ಇದು ಏನು ಆಪ್ರೇಷನ್ ಆಗಲೇಬೇಕು ಅಥವಾ ಸರ್ಜರಿ ಆಗಬೇಕು ಅಂತಕ್ಕಂಥ ಸಲಹೆಯನ್ನು ಕೊಟ್ಟರೋ, ಅದಕ್ಕಿಂತನೂ ನಮಗೆ ಸಿಕ್ಕಂಥ ಒಂದು ಭಾಳಷ್ಟು ಅನುಕೂಲ ಏನು ಅಂತಂದು ಹೇಳಿದರೆ, ಆಯುರ್ವೇದ ನಮ್ಮ ಜೀವನಕ್ಕೆ ಅತ್ಯಂತ ಉತ್ತಮವಾಗಿರ್ತಕ್ಕಂಥದ್ದು ಅನ್ನೋ ಮಾತನ್ನು ತಿಳಿಸ್ತಾ, ಅದರಲ್ಲೂ ಹೆಚ್ಚಾಗಿ ಡಾಕ್ಟರ್ ನಾಗರಾಜರವರು, ಶ್ರೀಯುತ ಡಾಕ್ಟರ್ ನಾಗರಾಜರವರು ನಮಗೆ ನೀಡಿದಂಥ ಒಂದು ಮನೋಸ್ಥೈರ್ಯ ಏನಿದೆ ಅದು ಭಾಳಷ್ಟು ಪರಿಣಾಮಕಾರಿ ಆಯಿತು.
ಅಷ್ಟೇ ಅವರು ಚಿಕಿತ್ಸೆನೂ ಕೂಡ ಬಂದರು. ಬಾಡಿ ಮಸಾಜ್ ಆಯಿತು, ಆಮೇಲೆ ಏನು ಅಕ್ಯುಪಂಚರು ಮತ್ತು ಅಕ್ಯುಪ್ರೆಷರ್ ಥೆರಪಿ, ಕಪ್ ಥೆರಪಿ, ಏನೆಲ್ಲ ಪ್ರಯೋಗಗಳನ್ನು ನರದ ಶುಶ್ರೂಷೆಗೆ ಮಾಡಬೇಕಾಗ್ತಾ ಇದನ್ನೆಲ್ಲ ಮಾಡಿದರು. ಉತ್ತಮವಾಗಿ ಕಂಡು ಬಂದಿದೆ. ಇವತ್ತು ನಾನು ಸ್ವತಂತ್ರವಾಗಿ ಓಡಾಡಬಲ್ಲೆ. ನನ್ನ ಮಕ್ಕಳು, ನನ್ನ ಹೆಂಡತಿ ತುಂಬಷ್ಟು ಸಂತೋಷ ಪಡ್ತಾ ಇದ್ದಾರೆ. ಇವತ್ತು ನಾನು ಸುಖವಾಗಿದ್ದೇನೆ, ನೆಮ್ಮದಿಯಿಂದ ಇದ್ದೇನೆ ಅಂತ. ಎಷ್ಟು ದಿನ ಆಯ್ತು ಸರ್ ಈಗ ಟ್ರೀಟ್ಮೆಂಟ್ ಆಗಿ ಮಾರ್ಚ್ ಮುಗೀತು ಸರ್. ನನಗೆ ಮಾರ್ಚ್ ಮುಗೀತು. ಮಾರ್ಚ್ ಮುಗಿದ್ಮೇಲೆ ಈಗ ಏಪ್ರಿಲ್ ಮೇ 3 ತಿಂಗಳು 2 ತಿಂಗಳು ಟ್ರೀಟ್ಮೆಂಟ್ ಆಗಿ 3 ತಿಂಗಳ ನನಗೆ ಆಯಿತು. ಟ್ರೀಟ್ಮೆಂಟ್ ಆದ ನಂತರವೂ ಕೂಡ ನನಗೆ ಹೊಪ್ಸಿರಲಿಲ್ಲ. ಮತ್ತೆ ಪುನಃ ನೀವು ಹೇಳಿದಂಥ ಏನು ಕೆಲವೊಂದು ಎಕ್ಸಸೈಸ್ಗಳನ್ನು ಮಾಡಿರಿ ಅಂತ ಹೇಳಿ ನೀವು ಹೇಳಿದ್ರಿ, ಅದನ್ನು ನಾನು ಮಾಡ್ತಾ ಬಂದೆ. ಅತ್ಯಂತ ಈಗ ನನಗೆ ಯಾವುದೇ ಕಾಯಿಲೆ ಇಲ್ಲ, ಪ್ರಾಬ್ಲಮ್ ಇಲ್ಲ ಅನ್ನೋದನ್ನು ನಾನು ಕಂಡು ಬಂದಿದೆ. ಹೀಗಾಗಿ ಡಾಕ್ಟರ್ ನಾಗರಾಜ್ರವರಿಗೆ ಅಷ್ಟೇ ಯಾಕೆ, ಅವರ ಸಿಬ್ಬಂದಿ ವರ್ಗ ಏನಿದ್ದಾರೆ ಅವರೆಲ್ಲರಿಗೂ ನಾನು ಋಣಿಯಾಗಿದ್ದೇನೆ. ತುಂಬ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಕೈಂಡ್ ವರ್ಡ್ಸ್. ಸೊ ನಿಮ್ಮ ಈ ಮಾತುಗಳು ನಮ್ಮ ಇನ್ನಷ್ಟು ಜವಾಬ್ದಾರಿಯನ್ನು ಹೆಚ್ಚಿಸ್ತದೆ, ಹಾಗೂ ಇನ್ನೂ ಹೆಚ್ಚಿನ ಧೈರ್ಯವನ್ನು ತಗೊಂಡು ಇನ್ನೂ ಹೆಚ್ಚು ಸಮಸ್ಯೆ ಇರೋರಿಗೆ ಒಳ್ಳೆ ರೀತಿಯಲ್ಲಿ ಸ್ಪಂದಿಸಿ ಚಿಕಿತ್ಸೆ ಮಾಡೋಕ್ಕೆ ಧೈರ್ಯ ಬರುತ್ತೆ. ಸೊ ನಿಮ್ಮ ಮಾತುಗಳೇ ನಮ್ಮ ಧೈರ್ಯ, ನಿಮ್ಮ ಮಾತುಗಳಿಗೆ ನಮಗೆ ಸ್ಥೈರ್ಯ, ನಿಮ್ಮ ಮಾತುಗಳೇ ನಮ್ಮ ಎಲ್ಲ ನಿಮ್ಮ ಅನಿಸಿಕೆಗೆ ನಾನು ಆಭಾರಿಯಾಗಿದ್ದೇನೆ. ಧನ್ಯವಾದಗಳು ಸರ್. ನಿಮ್ಮ ಆರೋಗ್ಯ ಹೀಗೆ ಇರಲಿ. ಧನ್ವಂತರಿ ಹೀಗೆ ನಿಮ್ಮ ಆರೋಗ್ಯವನ್ನು ದಯಪಾಲಿಸಿ, ನಿಮ್ಮ ಖುಷಿಯಾಗಿ ಅತ್ಯುತ್ತಮವಾದ ಆರೋಗ್ಯವನ್ನು ದಯಮಾಡಿ ನೀವು ಮೇಂಟೈನ್ ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ತಾ, ಭಗವಂತ ಕೊಡ್ತಾನೆ ಅಂತ ನಾನು ತಿಳಿಸ್ತಾ ಇವತ್ತಿನ ಸಂದರ್ಶನವನ್ನು ಮುಗಿಸ್ತೇನೆ. ನಮಸ್ಕಾರ ಸರ್.